ಎಸ್ ಹಲೋ ಆ್ಯಂಡ್ ವೆಲ್ಕಮ್ ಟು ಕೃಷಿಕ್ ಸರ್ವೋದಯ ಫೌಂಡೇಶನ್ KSF ಅಕಾಡೆಮಿಗೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ಈ ಒಂದು ವಿಡಿಯೋದ ಒಳಗಡೆ ನಾವು ಯೂನಿಯನ್ ಬಜೆಟ್ 2024-25ನ ಜುಲೈನ ವರ್ಷನ ಅಂದರೆ ಫುಲ್ ಫ್ಲೆಜ್ಡ್ ಏನು ಬಜೆಟ್ ಬಂದಿದೆಯೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಇದರ ಒಳಗಡೆ ನಾವೇನು ನೋಡ್ತೀವಿ, 4 ವಿಕಸಿತ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ವಿಕಸಿತ ಭಾರತ ಅಂತಂದಾಗ ಯಾವಾಗ ಅಂತ ಹೇಳ್ತಿದ್ವಿ? ವಿಕಸಿತ ಭಾರತ ಅಂತಂದಾಗ ನಾವು ಹೇಳ್ತಾ ಇರೋದು ಯಾವಾಗ? 2047ರಲ್ಲಿ ಅಥವಾ ಇಂಡಿಯಾ ಎಟ್ 100 ಅಂತ ಕೇಳ್ತಾರೆ. ಭಾರತದ 100ನೇ ಇಂಡಿಪೆಂಡೆನ್ಸ್ ಡೇನ ಸಂದರ್ಭದಲ್ಲಿ ಭಾರತ ಏನಾಗಬೇಕು? ಅದು ವಿಕಸಿತ ಭಾರತವಾಗಬೇಕು ಅಂತ ಹೇಳ್ತಾರೆ, ಡೆವಲಪ್ಡ್ ಇಂಡಿಯಾ ಆಗಬೇಕು ಅಂತ. ಹಾಗಾದರೆ ಈ ವಿಕಸಿತ ಭಾರತ ಆಗೋದಕ್ಕೆ ಸಂಬಂಧಪಟ್ಟಾಗಿ ಏನೇನು ನಾವು ಮಾತಾಡ್ತಾ ಹೋಗ್ತೀವಿ ಅಂತೇಳಿ ನೋಡ್ತಾವೆ. ಮೊದಲನೇದಾಗಿ ಇಲ್ಲಿ ಏನು ಹೇಳ್ತಾರೆ, 4 ಮೇಜರ್ ಆದಂಥ ಜಾತಿಗಳ ಬಗ್ಗೆ ಮಾತಾಡ್ತಾರೆ. 4 ಪ್ರಧಾನ ಜಾತಿಗಳು, 4 ಮೇಜರ್ ಕಾಸ್ಟ್ಸ್. ಇಲ್ಲಿ ಯಾರ್ಯಾರು ಜಾತಿಗಳು ಅಂತಂದಾಗ, ಒಂದು ಗರೀಬ್ ಅಂತ ಕರಿತೀರ, ಪುವರ್. ಇನ್ನೊಂದು ಮಹಿಳಾ ವುಮೆನ್. ಥರ್ಡ್ ಒನ್ ಈಸ್ ಯುವ ಅಥವಾ ಯೂತ್. ಆ್ಯಂಡ್ ಫೋರ್ತ್ ಒನ್ ಈಸ್ ಅನ್ನದಾತ, ಫಾರ್ಮರ್. ಈ 4 ಜಾತಿಗಳಲ್ಲಿ ನಮಗೇನಾದರೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದರೆ ಆವಾಗ ನಮಗೇನಾಗುತ್ತೆ, ಪೂರ್ತಿ ದೇಶದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ತಗೋತಾರೆ. ಅದಕ್ಕಾಗಿ ಅಥವಾ ಇನ್ನೊಂದು ರೀತಿಯಲ್ಲಿ ಇದನ್ನೇನು ತಗೋಬೋದು, ಎಕನಾಮಿಕಲಿ ಮತ್ತು ಸೋಷಿಯಲಿ ಬ್ಯಾಕ್ವರ್ಡ್ ಇರುವಂಥ ಕೆಲವೊಂದು ಸೆಕ್ಟರ್ಗಳನ್ನು ನಾವು ಹೇಳ್ತಾ ಇದ್ವಿ, ಇವುಗಳಲ್ಲಿ ಇಂಪ್ರೂವ್ಮೆಂಟನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಇದ್ವಿ. ನೆಕ್ಸ್ಟ್ ಬರೋಣ. ಇದರೊಳಗಡೆ ನೀವೇನಾದರೂ ನೋಡೋದಕ್ಕೋದ್ರೆ ಬಜೆಟ್ನ ಥೀಮನ್ನು ನೀವು ನೋಡ್ಬೋದು. ಥೀಮ್ ಏನೇನಿದೆ? ಒಂದು ಫಸ್ಟ್ ಥೀಮ್ ಏನು? ಎಂಪ್ಲಾಯ್ಮೆಂಟ್. ಸೆಕೆಂಡ್ ಸ್ಕಿಲ್ಲಿಂಗ್. ಮೂರನೇದು MSMEs. 4 ಮಿಡಲ್ ಕ್ಲಾಸ್ ಅಂತ ಕರಿತೀರ. ಓಕೆ, ಇಂಪ್ರೂವ್ಮೆಂಟ್ ಆಫ್ ಮಿಡಲ್ ಕ್ಲಾಸ್. ಇದೆಲ್ಲ ಥೀಮ್ಗಳು. ನೆಕ್ಸ್ಟ್ ಹಾಗಾದರೆ ಪ್ರಿಯಾರಿಟೀಸ್ ಏನೇನು? ವಿಕಸಿತ ಭಾರತವನ್ನು ಮಾಡಬೇಕು ಅಂದರೆ ಯಾವ್ಯಾವ ರೀತಿಯ ಪ್ರಿಯಾರಿಟಿಯನ್ನು ಹೊಂದಿದ್ದೀವಿ? ಒನ್ ಈಸ್ ಟು ಎನ್ಹಾನ್ಸ್ ದಿ ಪ್ರೊಡಕ್ಟಿವಿಟಿ ಆ್ಯಂಡ್ ರೆಸಿಲಿಯನ್ಸ್ ಇನ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ನಲ್ಲಿ ನಮಗೇನು ಕಾಣಬೇಕು? ಇಂಪ್ರೂವ್ಮೆಂಟ್ಗಳು ಕಾಣಬೇಕು ಅಂತಂದರೆ ಆವಾಗ ನಮಗೇನು ಬೇಕಾಗುತ್ತೆ? ಪ್ರೊಡಕ್ಟಿವಿಟಿಯನ್ನು ಮತ್ತು ರೆಸಿಲಿಯನ್ಸನ್ನು ಹೆಚ್ಚಳ ಮಾಡಬೇಕು. ಹಾಗಾದರೆ ಅದಕ್ಕಾಗಿ ಏನೇನು ಮಾಡ್ತೀವಿ ಅಂತ ಹೇಳ್ತೀರಾ? ಒಂದು ವೆಜಿಟೇಬಲ್ ಪ್ರೊಡಕ್ಷನ್ ಆ್ಯಂಡ್ ಸಪ್ಲೈ ಚೈನ್ನ ಒಳಗಡೆ ಇನ್ಕ್ರೀಸ್ ಮಾಡ್ತಿರೋದನ್ನು ನೋಡ್ತೀರಾ. FPOಗಳನ್ನು ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ಗಳನ್ನು ಹೆಚ್ಚಾಗಿ ಮಾಡೋದಕ್ಕೆ ಟ್ರೈ ಮಾಡೋದು, ಉತ್ತೇಜನವನ್ನು ನೀಡೋದಾಗಿರ್ಬೋದು. ಅದೇ ರೀತಿಯಲ್ಲಿ ಕೋಆಪರೇಟಿವ್ಸ್ಗಳಿಗೆ, ಸ್ಟಾರ್ಟಪ್ಗಳಿಗೆ, ಇವುಗಳಿಗೂ ಕೂಡ ಏನು ಮಾಡ್ತಿದ್ವಿ? ಒಂದು ಉತ್ತೇಜನವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಇನ್ನು ನ್ಯಾಷನಲ್ ಕೋಆಪರೇಷನ್ ಪಾಲಿಸಿ ಅಂತೇಳಿ ತಂದ್ಕೊಂಡು ಅದರಲ್ಲಿ ಏನು ಮಾಡ್ತೀವಿ? ಸಿಸ್ಟಮೆಟಿಕ್, ಆರ್ಡರ್ಲಿ ಆ್ಯಂಡ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಕೋಆಪರೇಟಿವ್ ಸೆಕ್ಟರ್ನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ವಿ, ಕೋಆಪರೇಟಿವ್ ಸೊಸೈಟಿಗೆ ಸಂಬಂಧಪಟ್ಟಾಗಿ. ಟ್ರಾನ್ಸ್ಫಾರ್ಮಿಂಗ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಹೇಳ್ಕೊಂಡು ಅದರ ಒಳಗಡೆ ಏನು ಮಾಡ್ತಿದ್ವಿ? ಕಾಂಪ್ರಹೆನ್ಸಿವ್ ರಿವ್ಯೂ ಆಫ್ ದಿ ಅಗ್ರಿಕಲ್ಚರ್ ರಿಸರ್ಚ್ ಸೆಟಪ್ ಟು ಬ್ರಿಂಗ್ ಫೋಕಸ್ ಆನ್ ರೈಸಿಂಗ್ ಪ್ರೊಡಕ್ಟಿವಿಟಿ ಆ್ಯಂಡ್ ಡೆವಲಪಿಂಗ್ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟೀಸ್. ಅಂದರೆ ವಾತಾವರಣದಲ್ಲಿ ಆದಂಥ ಬದಲಾವಣೆಗಳಿಗೆ ಹೊಂದಿಕೊಳ್ಳುವಂತಹ ಒಂದು ತಳಿಗಳ ಬಗ್ಗೆ ಮಾತಾಡ್ತಿದ್ದೀವಿ. ಆ ಥರದನ್ನು ಮಾಡೋದಕ್ಕೆ ರಿಸರ್ಚ್ ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಆತ್ಮನಿರ್ಭರತ ಅಂದರೆ ಏನು? ಸ್ವಾವಲಂಬನೆಯನ್ನು ಹೊಂದೋದನ್ನು ಹೇಳ್ತಿದ್ರು. ಅದರಲ್ಲಿ ಈಗ ಆತ್ಮನಿರ್ಭರತವನ್ನು ಯಾವುದರಲ್ಲಿ ಹೆಚ್ಚಾಗಿ ಮಾತಾಡ್ತಿದ್ವಿ ಅಂತ ಕೇಳಿದಾಗ ಆಯಿಲ್ ಸೀಡ್ಸಲ್ಲಿ ಮಾತಾಡ್ತಿದ್ವಿ. ಅದು ಗ್ರೌಂಡ್ ನಟ್ ಆಗಿರ್ಬೋದು, ಸಿಸಮೆ ಆಗಿರ್ಬೋದು, ಅಥವಾ ಸೋಯಾಬೀನ್ ಅಥವಾ ಸನ್ಫ್ಲವರ್. ಈ ಥರದ ಒಂದು ಆಯಿಲ್ ಸೀಡ್ಸ್ಗಳಲ್ಲಿ ನಾವೇನು ಮಾಡ್ತಿದ್ವಿ? ಹೆಚ್ಚಿನ ಸ್ವಾವಲಂಬನೆಯನ್ನು ಹೊಂದುವಂಥ ಪ್ರಯತ್ನ ಮಾಡ್ತಿದ್ವಿ. ಇನ್ನು ರಿಲೀಸ್ ಆಫ್ ನ್ಯೂ ವೆರೈಟೀಸ್, ಹೊಸ ತಳಿಗಳನ್ನು ಬಿಡುಗಡೆ ಮಾಡೋದು. ಅದರಲ್ಲಿ ಕೂಡ ಏನು ಮಾಡ್ತಿದ್ವಿ? ಹೈ ಈಲ್ಡಿಂಗ್ ಆ್ಯಂಡ್ ಕ್ಲೈಮೇಟ್ ರೆಸಿಲಿಯಂಟ್ ವೆರೈಟಿಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ವಿ. ಈ ಥರದೆಲ್ಲ ನಿಮಗೇನು ನ್ಯೂ ವೆರೈಟಿಗಳನ್ನು ಮಾಡುವಂಥ ಪ್ರಯತ್ನ ಅಗ್ರಿಕಲ್ಚರ್ನಲ್ಲಿ ಏನನ್ನ ಮಾಡ್ತಿದ್ವಿ. ನೆಕ್ಸ್ಟ್ ನ್ಯಾಚುರಲ್ ಫಾರ್ಮಿಂಗ್ಗೆ ಸಂಬಂಧಪಟ್ಟಾಗಿ ಕೂಡ ಅರೌಂಡ್ 1 ಕೋಟಿ ರೈತರಲ್ಲಿ ನಾವೇನು ಮಾಡ್ತಿದ್ವಿ? ನ್ಯಾಚುರಲ್ ಫಾರ್ಮಿಂಗ್ಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಅರಿವನ್ನು ಮೂಡಿಸೋದು, ನ್ಯಾಚುರಲ್ ಫಾರ್ಮಿಂಗನ್ನು ಮಾಡೋದಕ್ಕೆ ಹೇಳೋದು. ಅದರ ಜೊತೆಯಲ್ಲಿ ಏನು ಮಾಡಬೇಕು? ಅದಕ್ಕೆ ಸರ್ಟಿಫಿಕೇಷನ್ನ ಕೊಡಬೇಕು. ಅದರ ಜೊತೆಲಿ ಬ್ರ್ಯಾಂಡಿಂಗ್. ನೆಕ್ಸ್ಟ್ 2 ವರ್ಷದ ಒಳಗಡೆ ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ ನ್ಯಾಚುರಲ್ ಫಾರ್ಮಿಂಗ್ಗೆ ಸಂಬಂಧಪಟ್ಟಾಗ. ನೆಕ್ಸ್ಟು 10,000 ನೀಡ್ ಬೇಸ್ಡ್ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಗಳನ್ನು ಕೂಡ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಓಕೆ, ನೀಡ್ ಬೇಸ್ಡ್ ಬಯೋ ಇನ್ಪುಟ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಶ್ರಿಂಪ್ ಪ್ರೊಡಕ್ಷನ್ ಮತ್ತು ಎಕ್ಸ್ಪೋರ್ಟನ್ನು ಕೂಡ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಇವನ್ ಅದಕ್ಕೆ ರೀಫೈನಾನ್ಸನ್ನು ನಬಾರ್ಡ್ ಕೂಡ ಕೊಡುತ್ತೆ ಅಂತ ಹೇಳ್ತಾರೆ. ಇನ್ನು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ಸುಪೀರಿಯರ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅದರಲ್ಲಿ ಕೂಡ ಲ್ಯಾಂಡ್ಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ 3 ವರ್ಷದ ಒಳಗಡೆ ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದರು. ಓಕೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಡೆವಲಪ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ. ನೆಕ್ಸ್ಟ್ ಬರೋಣ, ಎಂಪ್ಲಾಯ್ಮೆಂಟ್ ಮತ್ತು ಸ್ಕಿಲ್ಲಿಂಗ್ಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. ಇದರಲ್ಲಿ ಏನು ನೋಡ್ತೀರಾ? PM's ಪ್ಯಾಕೇಜ್ ಅಂತ ಹೇಳ್ಕೊಂಡು ಒಂದು 3 ಸ್ಕೀಮ್ಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಏನೇನಿದೆ ಅಂತ ಕೇಳಿದಾಗ, ಒಂದನೇದು ಸ್ಕೀಮ್ ಎ, ಫಸ್ಟ್ ಟೈಮರ್ಸ್ಗೆ, ಯಾರು ಬಿಗಿನರ್ಸ್ ಇದ್ದಾರೋ, ಯಾರು ಜಸ್ಟು ಏನಾಗಿದ್ದಾರೆ ಗ್ರ್ಯಾಜುಯೇಷನನ್ನು ಮುಗಿಸಿದ್ದಾರೆ ಅಂಥವ್ರಿಗೆ 1 month ವೇಜ್ ಟು ನ್ಯೂ ಎಂಟ್ರೆಂಟ್ಸ್ ಇನ್ ಆಲ್ ಫಾರ್ಮಲ್ ಸೆಕ್ಟರ್ಸ್ ಇನ್ 3 installments ಅಪ್ ಟು 15,000. ಎಕ್ಸ್ಪೆಕ್ಟೆಡ್ ಟು ಬೆನಿಫಿಟ್ ಅರೌಂಡ್ 210 lakh ಯೂತ್ ಅಂತ ಕರಿತಾರೆ. ಅಂದರೆ ಏನು ಹೇಳ್ತಿದ್ದೀನ? ಎಲ್ಲ ಈ ಥರ ಸ್ಕೀಮ್ ಏನು ಒಳಗಡೆ ಯಾರು ಬರ್ತಾರೆ? ಫಸ್ಟ್ ಟೈಮರ್ಸು, ಯಾರು ಕೆಲಸಕ್ಕೆ ಹಾಜರಾಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂಥವ್ರಿಗೆ
ಮೊದಲ ಎಂಟ್ರೆನ್ಸ್ಗೆ ಅವ್ರಿಗೇನು ಮಾಡ್ತೀವಿ, ಆಲ್ ಫಾರ್ಮಲ್ ಸೆಕ್ಟರ್ನ ಒಳಗಡೆ 3 ಇನ್ಸ್ಟಾಲ್ಮೆಂಟ್ನಲ್ಲಿ ಅಪ್ ಟು 15,000 ತನಕ ಒಂದು ತಿಂಗಳ ಸ್ಯಾಲರಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇನ್ನು ಸ್ಕೀಮ್ ಬಿ ಅಂತಂದಾಗ ಇದರಲ್ಲಿ ಏನು ಮಾಡ್ತೀವಿ, ಜಾಬ್ ಕ್ರಿಯೇಷನ್ ಇನ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇದು ಕೂಡ ಏನಾಗುತ್ತೆ, ಫಸ್ಟ್ ಟೈಮ್ ಎಂಪ್ಲಾಯೀಸ್ಗಳಿಗೆ ಲಿಂಕ್ ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಟೈಮ್ ಎಂಪ್ಲಾಯಿಗಳಿಗೆ ಲಿಂಕ್ ಆಗುತ್ತೆ. ಸೊ ಅದರ ಜೊತೆಯಲ್ಲಿ ಇವ್ರಿಗೆ ಏನಾಗುತ್ತೆ, ಇವನ್ EPF ಕಾಂಟ್ರಿಬ್ಯೂಷನ್ಸ್ ಆಗಿರ್ಬೋದು, ಸೊ ಅಥವಾ ಎಂಪ್ಲಾಯರ್ ಇಬ್ಬರು ಕೂಡ ನೀವೇನು ಮಾಡ್ಬೋದು, ಸೊ EPF ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಇನ್ಸೆಂಟಿವನ್ನು ಗೌರ್ಮೆಂಟ್ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ ಮೊದಲ 4 ವರ್ಷಗಳಿಗೆ. ಸೊ ಇದೇನು ಸ್ಕೀಮ್ ಬಿ ಇದರೊಳಗಡೆ PM's ಪ್ಯಾಕೇಜ್ನ ಒಳಗಡೆ. ಇನ್ನು ಸ್ಕೀಮ್ ಸಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಸಪೋರ್ಟ್ ಟು ಎಂಪ್ಲಾಯರ್ಸ್. ಆಲ್ರೆಡಿ ಯಾರು ಸೊ ನಮಗೆ ಕೆಲಸಗಳನ್ನು ಕೊಡ್ತಾ ಇರುವಂಥವ್ರು, ಸೊ ಎಂಪ್ಲಾಯರ್ಸ್ ಅಂದರೆ ಯಾರು ಇಲ್ಲಿ ಓನರ್ಸ್ ಇದ್ದಾರೆ ಅವ್ರಿಗೂ ಕೂಡ ಸಪೋರ್ಟನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಗವರ್ಮೆಂಟ್ ಏನು ಮಾಡುತ್ತೆ, ಈ ಥರದ ಎಂಪ್ಲಾಯಿಗಳಿಗೆ ಸಂಬಂಧಪಟ್ಟಂಥ EPF ಕಾಂಟ್ರಿಬ್ಯೂಷನ್ಸ್ ಏನು ಸೊ ಈ ಒಂದು ಪ್ರೈವೇಟ್ ಎಂಟಿಟಿ ಮಾಡಿದೆಯೋ ಅದರಲ್ಲಿ ಅರೌಂಡ್ 3,000 ಪ್ರತಿ ತಿಂಗಳುಗಳಿಗೆ ಒಬ್ಬ ಎಂಪ್ಲಾಯಿಗೆ 3,000 ಪ್ರತಿ ತಿಂಗಳಿಗೆ ಸೊ ವಾಪಸ್ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಹೊಸ ಜಾಬ್ಗಳಿಗೆ ಹೈಯರ್ ಮಾಡಿದ್ರೆ. ಸೊ ಅದನ್ನ ನೆಕ್ಸ್ಟ್ 2 ವರ್ಷಗಳಿಗೆ ಈ ಥರ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಅರೌಂಡ್ 50 ಲಕ್ಷ ಜಾಬ್ಗಳನ್ನು ಜನರೇಟ್ ಮಾಡುವಂಥ ಸೊ ಕೆಪಾಸಿಟಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಸೊ ಅದು PM's ಪ್ಯಾಕೇಜ್ ಅಂದರೆ ಏನು. ಸೊ ನೆಕ್ಸ್ಟ್ ಬರೋಣ, ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. ಅಗೇನ್ ಏನಾಗುತ್ತೆ, 20 ಲಕ್ಷ ಯೂತ್ಗಳಿಗೆ ಅಂದರೆ ಯುವಕರಿಗೆ ಅರೌಂಡ್ ಸ್ಕಿಲ್ಲನ್ನು ನೆಕ್ಸ್ಟ್ 5 ವರ್ಷದ ಪೀರಿಯಡ್ನಲ್ಲಿ ನಾವೇನು ಮಾಡ್ತಿದ್ವಿ, ಸೊ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತದೆ. ಸೊ ಅದರಲ್ಲಿ 1,000 ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕೂಡ ನಾವು ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳ್ತಾರೆ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲ್ನ ಒಳಗಡೆ. ಸೊ ಅದೇ ರೀತಿಯಲ್ಲಿ ಕೋರ್ಸ್ ಕಂಟೆಂಟ್ ಮತ್ತು ಡಿಸೈನನ್ನು ಕೂಡ ನಾವೇನು ಮಾಡ್ತೀವಿ, ಅಲೈನ್ ಮಾಡ್ತೀವಿ. ಅದು ಕೂಡ ಇಂಡಸ್ಟ್ರಿಯ ರಿಕ್ವೈರ್ಮೆಂಟ್ ಏನಿದೋ ಅದಕ್ಕೆ ಅಲೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದನ್ನು ನೀವು ಇದರ ಒಳಗಡೆ ನೋಡ್ಬೋದು ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟ. ನೆಕ್ಸ್ಟ್ ಬರುತ್ತೆ ಇನ್ಕ್ಲೂಸಿವ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್. ಸೊ ಇದರೊಳಗಡೆ ಏನು ನೋಡ್ತೀರಾ, ಒಂದು ಪೂರ್ವೋದಯ ಅನ್ನುವಂಥ ಇದನ್ನು ನೋಡ್ತೀರಾ. ಪೂರ್ವೋದಯ ಅಂದರೆ ಏನು, ವಿಕಾಸ್ ಬಿ ವಿರಾಸತ್ ಬಿ ಅಂತ ಕರಿತಿದ್ರು. ಹೌದಾ, ವಿಕಾಸ್ ಬಿ ವಿರಾಸತ್ ಬಿ ಅಂತೇಳಿ ಕರಿತಿರೋ. ಇದರಲ್ಲಿ ಏನು ಮಾಡಿದ್ವಿ, ಈಸ್ಟರ್ನ್ ಪಾರ್ಟಲ್ಲಿರುವಂಥ ಕೆಲವೊಂದು ಸೊ ರಾಜ್ಯಗಳಿಂದ ಬಿಹಾರ್ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಒಡಿಸ್ಸಾ ಮತ್ತು ಆಂಧ್ರ ಪ್ರದೇಶ್. ಸೊ ಇವುಗಳಿಗೆ ಎಕ್ಸ್ಟ್ರಾ ಸ್ವಲ್ಪ ಏನು ಮಾಡಿದ್ವಿ, ಎಕನಾಮಿಕ್ ಅಪಾರ್ಚುನಿಟಿಯನ್ನು ಕೊಟ್ಟಿದ್ವಿ ಅಥವಾ ಎಕನಾಮಿಕ್ ಸೊ ಒಂದು ಇನ್ಸೆಂಟಿವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಸೊ ಇನ್ನು ಅಮೃತ್ಸರ್ ಕೋಲ್ಕತ್ತಾ ಇಂಡಸ್ಟ್ರಿಯಲ್ ಕಾರಿಡಾರನ್ನು ಕೂಡ ನಾವೇನು ಮಾಡಿದ್ವಿ, ಸೊ ಇದನ್ನು ಡೆವಲಪ್ಮೆಂಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅದೇ ರೀತಿಯಲ್ಲಿ ಅಲೋಕೇಶನ್ ಆಫ್ ಮೋರ್ ದ್ಯಾನ್ 3 lakh crore ಫಾರ್ ಸ್ಕೀಮ್ಸ್ ಬೆನಿಫಿಟಿಂಗ್ ವುಮೆನ್ ಆ್ಯಂಡ್ ಗರ್ಲ್ಸ್. ಸೊ ಅದರ ಜೊತೆಯಲ್ಲಿ ಪ್ರಧಾನಮಂತ್ರಿ ಜನಜಾತೀಯ ಉನ್ನತ ಗ್ರಾಮೀಣ ಅಭಿಯಾನ ಅಂತ ಹೇಳ್ತಿದ್ರು. ಸೊ ಅದರಲ್ಲಿ ಏನು ಮಾಡ್ತೀರಾ, ಟ್ರೈಬಲ್ ಕಮ್ಯುನಿಟೀಸ್ಗಳು ಇರುವಂಥ ಏರಿಯಾದಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ಗಳು ಇರುವಂಥ ಸೊ ಒಂದು ಹಳ್ಳಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಕೂಡ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತದೆ. ಸೊ ನೆಕ್ಸ್ಟ್ ಇವನ್ ನಾರ್ತ್ ಈಸ್ಟ್ ರೀಜನ್ನ ಒಳಗಡೆ 100 ಬ್ರ್ಯಾಂಚ್ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕನ್ನು ಕೂಡ ಸೊ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ಥರದ್ದೆಲ್ಲ ಕೆಲವೊಂದು ಪಾಯಿಂಟ್ಗಳು ಇದಕ್ಕೆ ಸಂಬಂಧಪಟ್ಟ. ನೆಕ್ಸ್ಟು ಆಂಧ್ರ ಪ್ರದೇಶ್ ರೀಆರ್ಗನೈಸೇಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟಾಗ ಏನು ಮಾಡ್ತೀರಾ, ಸೊ ಇದರಲ್ಲಿ ಏನು ಮಾಡ್ತೀವಿ, ಫೈನಾನ್ಷಿಯಲ್ ಸಪೋರ್ಟ್ ಅರೌಂಡ್ 15,000 ಕೋಟಿಯನ್ನು ಫೈನಾನ್ಷಿಯಲ್ ಇಯರ್ 24-25 ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟನ್ನು ಕೂಡ ನಾವೇನು ಮಾಡ್ತಿದ್ವಿ, ಸೊ ಇದನ್ನು ಸೊ ಇಂಪ್ರೂವ್ ಮಾಡ್ತೀವಿ ಅಂತ ಹೇಳಿದೆ ಅಥವಾ ಇದನ್ನು ಡೆವಲಪ್ ಮಾಡ್ತೀವಿ ಅಂತ ಹೇಳಿದೆ, ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್. ಸೊ ಇನ್ನು ಮತ್ತೇನು, ಎಸೆನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಸಚ್ ಆಸ್ ವಾಟರ್, ಪವರ್, ರೈಲ್ವೇಸ್ ಆ್ಯಂಡ್ ರೋಡ್ಸ್ ಇನ್ ಕೊಪ್ಪಾರ್ತಿ ನೋಡ್ ಆನ್ ದಿ ವಿಶಾಖಪಟ್ಟಣಂ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಆ್ಯಂಡ್ ಓರ್ವಾಕಲ್ ನೋಡ್ ಆನ್ ಹೈದರಾಬಾದ್ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಇದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದರು. ಸೊ ಇದು ಆಂಧ್ರ ಪ್ರದೇಶಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಎಕ್ಸ್ಟ್ರಾ ನೀವು ಕೊಡ್ತಿರೋದು ನೋಡ್ತೀವಿ. ಅಗೇನ್ ಇದನ್ನು ಈ ಒಂದು ಪರ್ಟಿಕ್ಯುಲರ್ ಆದಂಥ ಬಜೆಟ್ ಬಂದಾಗ ಏನನ್ನು ಹೇಳ್ತಿದ್ವಿ ಅಂತ ಕೇಳಿದಾಗ, ಯಾವ ರಾಜ್ಯಗಳು ಈಗ ಪೂರ್ವೋದಯ ಯೋಜನೆಯಲ್ಲಿ ನೀವು ನೋಡೋದಕ್ಕೋದ್ರೂ ಕೂಡ ಅಲ್ಲೇನಿದೆ, BJPಗೆ ಸಪೋರ್ಟಿವ್ ಆಗಿ BJPಗೆ ಹೆಚ್ಚಿನ ಸೊ ಒಂದು MP ಸೀಟ್ಗಳು ಬಂದಿರೋದು ನೋಡ್ತೀರ, ಅಂಥ ರಾಜ್ಯಗಳಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತು ಕೂಡ ಬರುತ್ತೆ. ಸೊ ಅದಕ್ಕಾಗಿ ಕೆಲವೊಂದನ್ನು ನೀವು ಅಬ್ಸರ್ವ್ ಮಾಡಬೇಕಷ್ಟೆ. ನೆಕ್ಸ್ಟ್ ಬರೋಣ, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವಿಸಸ್ಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. ಸೊ ಇದರಲ್ಲಿ ಹಿಂದೆ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ಗಳಿಗೆ ಅಥವಾ MSMEಗಳಿಗೆ ಸಂಬಂಧಪಟ್ಟಾಗಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಕೊಡ್ತಿರೋದು ನೋಡ್ತೀರಾ, ಅಥವಾ ECLGS ಅಂತ ಕೇಳ್ತಾರೆ, ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಂತ ತಿಳ್ಕೊಂಡು. ಅದರ ಜೊತೆಯಲ್ಲಿ ನ್ಯೂ ಅಸೆಸ್ಮೆಂಟ್ ಮಾಡೆಲ್ ಫಾರ್ MSME ಕ್ರೆಡಿಟ್, MSMEಗಳಿಗೆ ಕೊಡುವಂಥ ಸಾಲದವನ್ನು ಅಸೆಸ್ಮೆಂಟ್ ಮಾಡೋದಕ್ಕೆ ಹೊಸ ಒಂದು ಸೊ ಏನು ಮಾಡೆಲನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಇದ್ದಾರೆ.
ಇನ್ನು ಮ್ಯಾಂಡೇಟರಿ ಆನ್ ಬೋರ್ಡಿಂಗ್ ಇನ್ TREDS ಅಂದ್ರೇನು, ಟ್ರೇಡ್ ರಿಸೀವೇಬಲ್ಸ್ ಈ ಡಿಸ್ಕೌಂಟಿಂಗ್ ಸಿಸ್ಟಮ್ನ ಒಳಗಡೆ ಸೊ ಮ್ಯಾಂಡೇಟರಿ ಆನ್ ಬೋರ್ಡಿಂಗನ್ನು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ಮುದ್ರಾ ಲೋನ್ಗೆ ಸಂಬಂಧಪಟ್ಟಾಗಿ ಕೂಡ ನಾವೇನು ಮಾಡ್ತೀವಿ, ಸೊ ಇದರ ಒಳಗಡೆ ತರುಣ್ ಕ್ಯಾಟಗರಿಯ ಒಳಗಡೆ ಮೊದಲೇನಿತ್ತು 10 ಲಕ್ಷದವರೆಗೆ ಇಲ್ಲಿ ಸಾಲ ತಗೋಬೋದಿತ್ತು, ಈಗ ಏನು ಮಾಡಿದ್ದಾರೆ ಅದನ್ನ 20 ಲಕ್ಷಕ್ಕೆ ಏರಿಸಿದ್ದೀವಿ ಅಂತ ಹೇಳಿದ್ರು. ಓಕೆ, ಸೊ ಅದನ್ನ ಹೇಳ್ತಿದ್ದಾರೆ. ಇನ್ನು MSME ಯೂನಿಟ್ಸ್ ಫಾರ್ ಫುಡ್ ಇರಾಡಿಯೇಷನ್ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ ಟೆಸ್ಟಿಂಗ್ ಎಂದೆ, ಸೊ ಅವುಗಳಿಗೆ ಸಂಬಂಧಪಟ್ಟಾಗಿ ಕೂಡ ಒಂದಿಷ್ಟು ಸಪೋರ್ಟನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಕ್ರೆಡಿಟ್ ಸಪೋರ್ಟ್ MSMEs ಡ್ಯೂರಿಂಗ್ ಸ್ಟ್ರೆಸ್ ಪೀರಿಯಡ್. ಸೊ ಈ ಥರದ MSMEಗಳು ಅಥವಾ ಸಣ್ಣ ಕೈಗಾರಿಕೆಗಳು ಯಾವುದಾದ್ರೂ ಒತ್ತಡದ ಪರಿಸ್ಥಿತಿಯಲ್ಲಿದೆ ಅಂತಂದರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಅವುಗಳಿಗೆ ಸೊ ಕ್ರೆಡಿಟ್ ಸಪೋರ್ಟನ್ನು, ಸಾಲದ ಒಂದು ಸೊ ಸಪೋರ್ಟನ್ನು ಕೊಡ್ತೀವಿ ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ಬರೋಣ, ಇಂಟರ್ನ್ಶಿಪ್ ಅಪಾರ್ಚುನಿಟಿಗೆ ಸಂಬಂಧಪಟ್ಟಾಗಿ ನೋಡ್ತೀರಾ. ಸೊ ಇಂಟರ್ನ್ಶಿಪ್ಗೆ ಸಂಬಂಧಪಟ್ಟಾಗಿ ನೀವು ನೋಡ್ತೀರಾ, ಸ್ಕೀಮ್ ಫಾರ್ ಪ್ರೊವೈಡಿಂಗ್ ಇಂಟರ್ನ್ಶಿಪ್ ಅಪಾರ್ಚುನಿಟೀಸ್ ಇನ್ ಟಾಪ್ 500 ಕಂಪನೀಸ್ ಸೊ ಫಾರ್ 1 crore ಯೂತ್ ಇನ್ ನೆಕ್ಸ್ಟ್ 5 years ಅಂತ ಇತ್ತು. ಇಂಟರ್ನ್ಶಿಪ್ಪನ್ನು ಮೊದಲ ಅಥವಾ ಸೊ ಟಾಪಲ್ಲಿರುವಂಥ 500 ಕಂಪನಿಗಳ ಒಳಗಡೆ 1 ಕೋಟಿ ಯುವಕರಿಗೆ ಈ ಥರ 5 ವರ್ಷಕ್ಕೆ ಇಂಟರ್ನ್ಶಿಪ್ಪನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಜೊತೆಲಿ ಸೊ ಆ ಥರ ಕೆಲಸವನ್ನು, ಆ ಥರ ಇಂಟರ್ನ್ಶಿಪ್ಪನ್ನು ಪಡ್ಕೋತಿರ್ಬೇಕಾದ್ರೆ ಪ್ರತಿ ತಿಂಗಳಿಗೆ 5,000 ರೂಪಾಯಿ ಅಂತ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ ನಿಮ್ಗೆ ಏನಾಗುತ್ತೆ, 1 time ಅಸಿಸ್ಟೆನ್ಸ್ ಆಫ್ 6,000 rupees. ಸೊ ಇದನ್ನು ಆ ಕಂಪನಿಯ CSR ಫಂಡಿಂದ ಕೊಡೋದಕ್ಕೆ ಹೇಳ್ತಾರೆ ಅಂತ, ಕಂಪನಿಯ CSR ಫಂಡಿಂದ ಕೊಡ್ಬೋದು ಅಂತ ಹೇಳ್ತಾರೆ. ಸೊ ಅದರ ಜೊತೆಯಲ್ಲಿ 12 ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳ್ತೀರಾ. ಸೊ ಅದೇ ರೀತಿಯಲ್ಲಿ ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಮತ್ತು PPP ಮೋಡನ್ನು ಕೂಡ ಹೆಚ್ಚಾಗಿ ಯೂಸ್ ಮಾಡುವಂಥದ್ದನ್ನು ಹೇಳ್ತೀರಾ. ಕ್ರಿಟಿಕಲ್ ಮಿನರಲ್ ಮಿಷನ್ ಆಗಿರ್ಬೋದು. ಸೊ ಈ ಥರದೆಲ್ಲ ಕೆಲವೊಂದನ್ನು ನಾವು ಮಾಡ್ತಾ ಇರ್ತೀವಿ. ಓಕೆ, ಸೊ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ನೆಕ್ಸ್ಟ್ ಬರುತ್ತೆ ಅರ್ಬನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನೀವೇನು ನೋಡ್ತೀರಾ, ಸ್ಟ್ಯಾಂಪ್ ಡ್ಯೂಟಿಯ ಒಳಗಡೆ ನೀವೇನಾದರೂ ನೋಡ್ತೀರಾ ಅಂತಂದರೆ, ಸ್ಟ್ಯಾಂಪ್ ಡ್ಯೂಟಿ ಅಂದರೆ ಏನು, ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಾಗಿ ನೀವು ಮಾಡ್ತಿರಲ್ಲ ಅದನ್ನ ಹೇಳ್ತೀವಿ. ಸೊ ರಾಜ್ಯಗಳು ಇದನ್ನು ಲೇವಿ ಮಾಡಿ ತಾವೇ ಕಲೆಕ್ಟ್ ಮಾಡ್ತೀವಿ. ಇದನ್ನೇನು ಹೇಳ್ತಾರೆ, ರಾಜ್ಯಗಳಿಗೆ ನಾವೇನು ಮಾಡ್ತೀವಿ, ಸ್ಟ್ಯಾಂಪ್ ಡ್ಯೂಟಿಯನ್ನು ಕಡಿಮೆ ಮಾಡೋದಕ್ಕೆ ಎನ್ಕರೇಜ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಆ ಥರದನ್ನ ಹೇಳ್ತೀವಿ. ಅದು ಕೂಡ ಯಾರು ಪರ್ಚೇಸ್ ಮಾಡಿರೋದಕ್ಕೆ, ಯಾರು ಮಹಿಳೆಯರು ಪರ್ಚೇಸ್ ಮಾಡಿದಾರೋ ಅಂಥ ಪ್ರಾಪರ್ಟಿಗೆ ಅಂತ. ಇನ್ನು ಸ್ಟ್ರೀಟ್ ಮಾರ್ಕೆಟ್ಸನ್ನು ನೀವು ನೋಡೋದಕ್ಕೆ ಹೋದರೆ ಇಲ್ಲಿಯೂ ಕೂಡ ನೀವು ನೋಡ್ತೀರಾ, ಸೊ ಅರೌಂಡ್ 100 ವೀಕ್ಲಿ ಹಾಟ್ಸ್ ಆರ್ ಸ್ಟ್ರೀಟ್ ಫುಡ್ ಹಬ್ಸನ್ನು ತಯಾರು ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್ನ ಒಳಗಡೆ ಕೂಡ ನಾವೇನು ಮಾಡ್ತೀವಿ, 14 ಲಾರ್ಜ್ ಸಿಟೀಸ್ನ ಒಳಗಡೆ ಎಲ್ಲಿ ಪಾಪ್ಯುಲೇಷನ್ 30 ಲಕ್ಷಕ್ಕಿಂತ ಹೆಚ್ಚಿದೆಯೋ ಅಲ್ಲಿ ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದೇ ರೀತಿಯಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಪ್ರಮೋಟ್ ವಾಟರ್ ಸಪ್ಲೈ, ಸೀವೇಜ್ ಟ್ರೀಟ್ಮೆಂಟ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಸೊ ಅರೌಂಡ್ 100 ಸಿಟೀಸ್ನ ಒಳಗಡೆ ನಾವು ಇವನ್ನೇನು ಮಾಡ್ತೀವಿ, ಬ್ಯಾಂಕೇಬಲ್ ಪ್ರಾಜೆಕ್ಟ್ಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈ ಥರದೆಲ್ಲ ಸೊ ವಾಟರ್ ಬ್ಯಾಂಕ್ನ ಬಗ್ಗೆ ಮಾತಾಡ್ತಾರೆ. ಸೊ ಆ ಥರದೆಲ್ಲ ಹೇಳ್ತಾರೆ. ಸೊ ನೆಕ್ಸ್ಟ್ ಬನ್ನಿ, ಸೊ ಹೌಸಿಂಗ್ ನೀಡ್ಸ್ನ ಒಳಗಡೆ ನೀವೇನು ನೋಡ್ತೀರಾ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ 2.0ನ ಒಳಗಡೆ ಅರೌಂಡ್ 1 ಕೋಟಿ ಅರ್ಬನ್ ಪುವರ್ ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ನಾವೇನು ಮಾಡ್ತೀವಿ, ಸೊ ಈ ಥರ ಒಂದು ಆವಾಸ್ ಯೋಜನೆಯ ಅಡಿಯಲ್ಲಿ ಮನೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅದರ ಜೊತೆಲಿ ಇವನ್ ನಾವೇನು ಹೇಳ್ತಿದ್ವಿ, ಟ್ರಾನ್ಸ್ಪರೆಂಟ್ ರೆಂಟಲ್ ಹೌಸಿಂಗ್ ಮಾರ್ಕೆಟನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈಗ ಬಾಡಿಗೆ ಯಾರು ಎಷ್ಟು ತಗೋತಾರೆ ಅದಕ್ಕೆ ನಿಮಗೇನಿಲ್ಲ, ಲಿಮಿಟ್ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯ ಬಾಡಿಗೆ ಹೇಳ್ತಾರೆ, ಅದೆಲ್ಲ ಬಾಯಿಗೆ ಬಂದಾಗ. ಸೊ ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ಟ್ರಾನ್ಸ್ಪರೆಂಟ್ ಆದಂಥ ಸಿಸ್ಟಮ್ ಇರಬೇಕು ಅಂತ ಹೇಳ್ಕೊಂಡು ಟ್ರಾನ್ಸ್ಪರೆಂಟ್ ರೆಂಟಲ್ ಹೌಸಿಂಗ್ ಮಾರ್ಕೆಟನ್ನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಸಿ ಯು.